ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ಸಾವು ಪ್ರಕರಣ ಸಿಐಡಿಗೆ ಹಸ್ತಾಂತರವಾಗಿದ್ದು 3 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಅಮಾನತು ಅಂದರೆ ಅದೇನು ದೊಡ್ಡ ಶಿಕ್ಷೆ ಅಲ್ಲ. ತನಿಖೆಯಲ್ಲಿ ಅವರ ತಪ್ಪಿಲ್ಲ ಅಂತ ಗೊತ್ತಾದರೆ ಮತ್ತೆ ಅವರು ಸೇವೆಗೆ ಹಾಜರಾಗುತ್ತಾರೆ ಎಂದು ಎಡಿಜಿಪಿ ಆರ್ ಹಿತೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತನಿಖೆ ವೇಳೆ ಅದೇ ಅಧಿಕಾರಿಗಳು ಸೇವೆಯಲ್ಲಿದ್ದರೆ ತನಿಖೆ ಸರಿಯಾಗಿ ಆಗುವುದಿಲ್ಲ ಎಂಬ ಕಾರಣಕ್ಕೆ ಅಮಾನತು ಮಾಡಲಾಗುತ್ತದೆ. ಇದು ಮಾಮೂಲಿ ಎಂದರು. ಇನ್ನು ಶ್ರೀರಾಮ ಸೇನೆಯ ಲವ್ ಜಿಹಾದ್ ಸಹಾಯವಾಣಿ ತೆರೆದಿದ್ದು, ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀರಾಮ ಸೇನೆ ಸಹಾಯವಾಣಿ ಬಗ್ಗೆ ಗಮನಿಸಿದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದರು. ಇನ್ನು ಕಳೆದ 3 ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕ್ರೈಮ್ ರೇಟ್ ಕಡಿಮೆ ಇದೆ ಎಂದರು. 30 ಜನ ಅರೆಸ್ಟ್ ಮಾಡಿದ್ದಾರೆ, 108 ಜನ ಐಡೆಂಟಿಫೈ ಮಾಡಿದ್ದಾರೆ. ಅವರು ಯಾರ್ಯಾರು ವಿಡಿಯೋಗಳಲ್ಲಿ ಇಲ್ಲ ಅವ್ರು ಯಾರು ಭಯ ಬಿಡೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ವಿಡಿಯೋ ಸಾಕ್ಷ್ಯಾಧಾರ ಇದೆ ಅವ್ರಿಗೆ ಮಾತ್ರ ನಾವು ಅರೆಸ್ಟ್ ಮಾಡೋಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಇದೆ. ಅದಕ್ಕೆ CIDಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ. DSPಗೆ ಮತ್ತು ಇನ್ಸ್ಪೆಕ್ಟ್ರಿಗೆ ಸರ್ಕಾರ ಈಗ ಆಲ್ರೆಡಿ ಅಮಾನತು ಮಾಡಿದ್ವಿ. ತನಿಖೆ ನಡೀತಾ ಇದೆ. ಈಗ CID ತನಿಖೆಯಲ್ಲಿ ಎಲ್ಲ ಸತ್ಯವಾಗಿ ಬಹಿರಂಗವಾಗಿ ಬರುತ್ತೆ. ಬಟ್ ಇದು CID ತನಿಖೆ ನಡಿಬೇಕಾದ್ರೆ ಕೆಲವು ಸಾರಿ ಸ್ಥಳೀಯ SHOಗಳನ್ನ ಮತ್ತು ಅಧಿಕಾರಿಗಳನ್ನ ಅಮಾನತು ಮಾಡೋದು ಪ್ರಕ್ರಿಯೆ ಇವತ್ತಲ್ಲ, ಹಿಂದಿನ ದಿನಗಳನ್ನು ಭಾಳ ದಿವಸಗಳಿಂದ ನಡ್ಕೊಂಡ್ಬಂದಿದೆ. ಅದರಲ್ಲೇನು ನನಗೇನು ಅದರಲ್ಲೇನು ತಪ್ಪೇನು ಕಾಣ್ತಾ ಇಲ್ಲ. ಯಾಕಂದರೆ ಅವರು ಸೇಮ್ ಅಧಿಕಾರಿಗಳಿದ್ರೆ ಒಂದೊಂದ್ಸರಿ ತನಿಖೆ ನಡೆಯೋದಿಲ್ಲ, ತನಿಖೆ ಬಗ್ಗೆ ಜನಕ್ಕೆ ನಂಬಿಕೆ ಬರೋದಿಲ್ಲ ಅಂತೇಳಿ ಮಾಡ್ತಾರೆ. ಬಟ್ ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್. ಮುಂಚೆ ಅದು ಇಲಾಖಾ ವಿಚಾರಣೆಯಲ್ಲಿ CID ವರದಿನಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಬಂದರೆ ಅದ್ರ ಬಗ್ಗೆ ಅವ್ರಿಗೆ ಇಲಾಖೆಯಿಂದ ಏನು ಬೆನಿಫಿಟ್ ಸಿಗಬೇಕು ಎಲ್ಲ ಬೆನಿಫಿಟ್ ಅವ್ರಿಗೆ ಸಿಗ್ತದೆ. ಅವೆಲ್ಲ ಸೆನ್ಸೇಷನ್ ಆಗ್ತಾ ಇದ್ದಾವೆ. ಬಟ್ ಓವರಾಲ್ ನೀವು ನೋಡಿದಾಗ ಎಲೆಕ್ಷನ್ ಕೂಡ ಶಾಂತಿಯುತವಾಗಿ ಎಲ್ಲೂ ಏನು ಇಲ್ದಂಗೆ ಆಗಿದೆ. ಮತ್ತು ಕಳೆದ 1 ವರ್ಷದಲ್ಲಿ ಯಾವುದೂ ಕೂಡ ಕಮ್ಯುನಲ್ ಗಲಭೆಗಳಾಗಲಿ ಕಮ್ಯುನಲ್ ಮರ್ಡರ್ಗಳಾಗಲಿಲ್ಲ. ಆನಂತರ ಈ NDPS ಕೇಸ್ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಸೀಸ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ವಿ ನಾವು. ಎಲ್ಲೂ ಕೂಡ ಈ ರಾಮ ಜನ್ಮಭೂಮಿ ದೇವಸ್ಥಾನದ ಸಂದರ್ಭದಲ್ಲಾಗಲಿ ಮುಂದಿನ ದಿನಗಳಾಗಲಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಇದು ಅಂತಾರೆ ಕಮ್ಯುನಲ್ ಅಟ್ಮಾಸ್ಫಿಯರ್ಗೆ ಹೋಗೋ ಸಿಚುವೇಷನ್ ಇದ್ದಲ್ಲೂ ಕೂಡ ಇಲಾಖೆ ಚೆನ್ನಾಗಿ ನಿಭಾಯಿಸಿದೆ. ಹಂಗಾಗಿ ನೀವು ಹೇಳೋ ರೀತಿಯಲ್ಲಿ ನಾವು ಅದನ್ನು ಇಂಟರ್ಪ್ರೆಟ್ ಮಾಡೋಕ್ಕಾಗೋದಿಲ್ಲ. ಅಂಕಿಅಂಶಗಳು ಇದ್ದಾಗಲೇ ಅದು ಹೇಳೋಕ್ಕಾಗ್ತದೆ. ಪರ್ಸೆಪ್ಷನ್ ಎಲ್ಲರದ್ದು ಪರ್ಸೆಪ್ಷನ್ ಅವ್ರವ್ರ ಮುಗಿನೇರಕ್ಕೆ ಅವ್ರು ಮಾತಾಡ್ತಾರೆ. ಸೊ ಹಂಗಾಗಿ ಅದನ್ನು ನೀವು ಅಂಕಿಅಂಶಗಳನ್ನ ತಾಳೆ ಮಾಡಿ ನೋಡಿದಾಗ ಈ ರೀತಿ ಯಾರು ಹೇಳ್ತಾ ಇದ್ದಾರೆ ಅದನ್ನು ಯಾವುದನ್ನು ಕೂಡ ಆ ಕನ್ಕ್ಲೂಷನ್ಗೆ ಬರೋಕ್ಕೆ ಸಾಧ್ಯ ಇಲ್ಲ.